ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಯಂತಿ ಗ್ರಾಮದ ಶ್ರೀ ಯೋಗಿ ದೇವಪತತನವರ ದೇವಾಲಯದ ಬಳಿ ಕ್ಷೀರ ಉಟ್ಲು ಹಾಗೂ ಕಾಯಿ ಉಟ್ಲು ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು 12 ಅಡಿ ಎತ್ತರದ ಕಂಬದ ಮೇಲೆ ವೃತ್ತಾಕಾರದ ಉಟ್ಲು ಮಂಟಪಕ್ಕೆ ಮಾವಿನ ತೋರಣ ಮತ್ತು ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ದೇವಪ್ಪನ ಗುಡಿಯಲ್ಲಿ ಉಟ್ಲು ಉತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತಿದ್ದು, ಈ ವರ್ಷ ಅದ್ದೂರಿಯಾಗಿ ಕ್ಷೀರ ಉಟ್ಲು ಕಾರ್ಯಕ್ರಮವನ್ನು ಗೊರಮೆಲ್ಲಹಳ್ಳಿ ಗ್ರಾಮಸ್ಥರು ಹಾಗೂ ಕಾಯಿ ಉಟ್ಲು ಕಾರ್ಯಕ್ರಮವನ್ನು ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಅಜ್ಜಕದರೇನಹಳ್ಳಿ ಗ್ರಾಮಸ್ಥರು ನಡೆಸಿಕೊಟ್ಟರು. ತೆಂಗಿನಕಾಯಿಗಳನ್ನು ಚೀಲದಿಂದ ಸುತ್ತಿ ಹಗ್ಗದಿಂದ ಕಟ್ಟಲಾಗಿತ್ತು. ಉಟ್ಲು ಕಂಬದ ಮೇಲೆ 2 ವ್ಯಕ್ತಿಗಳು ಚಕ್ರವನ್ನು ತಿರುಗಿಸಿದರು. ಸುಮಾರು 10 ಮಂದಿ ಒಬ್ಬರಾದ ಮೇಲೆ ಒಬ್ಬರಂತೆ ಉಟ್ಲು ಕಾಯಿಗಳನ್ನು ಹೊಡೆದರು. ಉಟ್ಲು ಕಂಬದ ಮೇಲೆ ಕುಳಿತು ಉಟ್ಲು ತಿರುಗಿಸುವವರು 2, ಕಾಯಿ ಹೊಡೆಯುವವರ ಗುಂಪು ಮತ್ತು ಅವರಿಗೆ ನೀರನ್ನ ಎರಚುವಂತಹ ಗುಂಪು, ಇವರ ನಡುವೆ ಸ್ಪರ್ಧೆ ಏರ್ಪಟ್ಟು ಇವೆಲ್ಲವನ್ನು ತಪ್ಪಿಸಿ ಕಾಯಿ ಹೊಡೆಯುವ ದೃಶ್ಯ ನೋಡುಗರ ಕಣ್ಣಿಗೆ ಮನರಂಜನೆಯಾಗಿತ್ತು. ಭಕ್ತಾದಿಗಳು ಅದ್ದೂರಿ ಜಾತ್ರೆಗೆ ಆಗಮಿಸಿ ಯೋಗಿ ದೇವಪತತನವರ ದರ್ಶನ ಪಡೆದರು. ಪ್ರಸಾದ ವಿನಿಯೋಗದಲ್ಲಿ ಸಾರ್ವಜನಿಕರು ಸರತಿ ಸಾಲಿನಲ್ಲಿ ಬಂದು ಪ್ರಸಾದವನ್ನು ಪಡೆದರು. ಇದೇ ವೇಳೆಯಲ್ಲಿ ಭಕ್ತರು ತಂದಿದ್ದ ತಂಪಾಗಿರುವ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನ ಭಕ್ತಾದಿಗಳಿಗೆ ಹಂಚಿದರು. ಸುಮಾರು 86ರ ವಯಸ್ಸಿನಲ್ಲಿ ಗೊರಮಿಲ್ಲಹಳ್ಳಿಯ ದಾಸಪ್ಪ ಮತ್ತು ಕುಟುಂಬದವರು ಕ್ಷೀರ ಉಟ್ಲು ಹಾಗೂ ಅಜ್ಜಕದರೇನಹಳ್ಳಿಯ ಸಿದ್ದಪ್ಪ ಕಾಯಿ ಹುಟ್ಲು ಹೊಡೆಯುವ ಮೂಲಕ ಗಮನ ಸೆಳೆದರು. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದು, ಮುದ್ದೆ, ಸಾರು, ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ ಪುನೀತರಾದರು. ತಮೀಂ ಪಾಷಾ, ಎಂಎಂಟಿ ನ್ಯೂಸ್, ಶಿಡ್ಲಘಟ್ಟ.